ಕೇತುಗ್ರಸ್ತ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರುತ್ತದೆ ಎಂಬುದು ನಿಮ್ಮ ಕರ್ಮದ ಮೇಲೆ ನಿಂತಿದೆ. ಆದರೆ ಎಚ್ಚರಿಕೆಯಿಂದ ಇದ್ದರೆ ಕಂಟಕವು ರಾಜಯೋಗವಾಗಬಹುದು. ಕೇತುಗ್ರಸ್ತ ಹುಣ್ಣಿಮೆ ನಿಮ್ಮ ರಾಶಿಗೆ ಕಂಟಕಾನ ಅಥವಾ ರಾಜಯೋಗಾನ? ಕೇತುಗ್ರಸ್ತ ಹುಣ್ಣಿಮೆ ಪೂರ್ಣಿಮೆಯ ಸಮಯದಲ್ಲಿ ಚಂದ್ರನಿಗೆ ಕೇತುಗ್ರಹದ ಪ್ರಭಾವ ಬಂದಾಗ ಮನಸ್ಸು, ಭಾವನೆ, ಆಧ್ಯಾತ್ಮಿಕತೆ ಹಾಗೂ ಕರ್ಮಫಲಗಳು ಹೆಚ್ಚು ಚುರುಕಾಗುತ್ತವೆ. ಕೇತು ಒಂದು ಛಾಯಾಗ್ರಹ. ಇದು ವಿಯೋಗ, ವೈರಾಗ್ಯ, ಅಪ್ರತೀಕ್ಷಿತ ಘಟನೆಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಹುಣ್ಣಿಮೆ ದಿನ ಚಂದ್ರನು ಪೂರ್ಣ ಬಲದಲ್ಲಿರುತ್ತಾನೆ. ಆ ಸಮಯದಲ್ಲಿ ಕೇತು ಪ್ರಭಾವ ಹೆಚ್ಚಾದರೆ ಕೆಲ ರಾಶಿಗಳಿಗೆ ಕಂಟಕ, ಕೆಲವರಿಗೆ ರಾಜಯೋಗದಂತೆ ಫಲಗಳು ಕಾಣಬಹುದು. ಕಂಟಕ ಅಥವಾ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು: ಕರ್ಕಾಟಕ ರಾಶಿ. ಮನಸ್ಸಿನಲ್ಲಿ ಅಶಾಂತಿ, ಗೊಂದಲ ಉಂಟಾಗಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳವಾಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಇದಕ್ಕೆ ಪರಿಹಾರ ಶಿವನ ಪೂಜೆ, ಚಂದ್ರನಿಗೆ ಹಾಲಿನ ಅಭಿಷೇಕ ಮಾಡಿ ಬಹಳ ಒಳ್ಳೆಯದಾಗುತ್ತದೆ. ವೃಶ್ಚಿಕ ರಾಶಿ. ಹಳೆಯ ವಿಚಾರಗಳು ಮರುಕಳಿಸಬಹುದು. ಸ್ನೇಹಿತರೊಂದಿಗೆ ಅಸಮಾಧಾನ ಉಂಟಾಗಬಹುದು. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಇದಕ್ಕೆ ಪರಿಹಾರ ಗಣಪತಿ ಪೂಜೆ, ಕೆಂಪು ಹೂವಿನ ಅರ್ಪಣೆಯನ್ನು ಮಾಡಿ. ಮೀನರಾಶಿ. ಭಾವನಾತ್ಮಕ ನಿರ್ಧಾರ ತಪ್ಪಾಗುವ ಸಾಧ್ಯತೆ ಹೆಚ್ಚು. ನಿದ್ರಾಹೀನತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಬಹಳ ಮುಖ್ಯ. ಪರಿಹಾರ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿ. ರಾಜಯೋಗ ಅಥವಾ ಶುಭ ಫಲಗಳನ್ನು ಹೊಂದುವ ರಾಶಿಗಳು: ವೃಷಭ ರಾಶಿ. ಆರ್ಥಿಕ ಲಾಭ. ಹಳೆಯ ಹಣ ಮರಳಿ ಸಿಗುವ ಸಾಧ್ಯತೆ ಬಹಳ ಹೆಚ್ಚು. ಮನೆಯಲ್ಲಿ ಶುಭ ಸುದ್ದಿ. ಸಿಂಹ ರಾಶಿ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಅಧಿಕಾರ ಸ್ಥಾನದಲ್ಲಿ ಪ್ರಗತಿ ಉಂಟಾಗುತ್ತದೆ. ಆತ್ಮವಿಶ್ವಾಸ ಬಹಳ ಹೆಚ್ಚಾಗುವುದು. ಮಕರ ರಾಶಿ. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ, ಹೊಸ ಅವಕಾಶಗಳು, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವುದು. ಮಧ್ಯಮ ಫಲ ಪಡೆಯುವ ರಾಶಿಗಳು: ಮೇಷರಾಶಿ. ಸಣ್ಣ ಸವಾಲುಗಳಿದ್ದರೂ ಜಯ ನಿಮ್ಮದಾಗುತ್ತದೆ. ಕೆಲಸದಲ್ಲಿ ಒತ್ತಡ, ಆದರೆ ಫಲ ಸಿಕ್ಕೇ ಸಿಗುತ್ತದೆ. ಮಿಥುನ ರಾಶಿ. ಹೊಸ ಪರಿಚಯಗಳು, ಪ್ರಯಾಣ ಯೋಗ ಕೂಡ ಇದೆ. ಕನ್ಯಾ ರಾಶಿ. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಕುಟುಂಬದಲ್ಲಿ ಸಂತೋಷ ಹೊಂದುತ್ತದೆ. ತುಲಾ ರಾಶಿ. ಹಳೆಯ ಕಲಹ ನಿವಾರಣೆಯಾಗುತ್ತದೆ. ಕಾನೂನು ವಿಚಾರದಲ್ಲಿ ನಿಮಗೆ ಜಯವಾಗುತ್ತದೆ. ಧನುರಾಶಿ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೆಚ್ಚಾಗುತ್ತದೆ. ವಿದೇಶ ಯೋಗ ಸೂಚನೆ ಕೂಡ ಇದೆ. ಕುಂಭರಾಶಿ. ಅಚಾನಕ್ ಲಾಭವಾಗುತ್ತದೆ. ಹೊಸ ಯೋಜನೆ ಆರಂಭವಾಗುತ್ತದೆ. ಕೇತುಗ್ರಸ್ತ ಹುಣ್ಣಿಮೆ ವಿಶೇಷ ಸೂಚನೆಗಳು: ರಾತ್ರಿ ಹೆಚ್ಚು ಜಗಳ ಬೇಡ. ಚಂದ್ರನನ್ನು ನೋಡಿ ಪ್ರಾರ್ಥನೆ ಮಾಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಬಿಳಿ ವಸ್ತ್ರ ಧರಿಸಿದರೆ ಮನಸ್ಸಿಗೆ ಶಾಂತಿ. ಸ್ನೇಹಿತರೆ, ಗಮನಿಸಿ, ನಿಜವಾದ ಫಲ ನಿಮ್ಮ ಜನ್ಮಕುಂಡಲಿ, ದಶಾಭುಕ್ತಿ, ಗೋಚಾರ ಸ್ಥಿತಿ ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೇತುಗ್ರಸ್ತ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಕಂಟಕವನ್ನು ಕೊಡುತ್ತದಾ ಅಥವಾ ರಾಜಯೋಗವನ್ನು ಕೊಡುತ್ತದಾ? ಅದು ನಿಮ್ಮ ಕರ್ಮ ಮತ್ತು ಭಕ್ತಿಯ ಮೇಲೆ ನಿಂತಿದೆ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟವರನ್ನು ಯಾರೂ ಕದಲಿಸಲಾರರು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ಓಂ ನಮಃ ಶಿವಾಯ. ಶ್ರೀ ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ.